ಉದ್ಭವ ಆಗೋ ಅತ್ಯಂತ ದೊಡ್ಡ ಪ್ರಶ್ನೆ, ದೊಡ್ಡ ನಿಗೂಢ ಅಂದರೆ ಇಷ್ಟು ದೊಡ್ಡ ದೇವಸ್ಥಾನವನ್ನು ಮನುಷ್ಯರು ಕಟ್ಟಿದ್ರ ಅಂತ. ಪ್ರತಿ ಗಂಟೆಗೆ 5 ಟನ್ನಷ್ಟು ದೊಡ್ಡ ಕಲ್ಲನ್ನು ಆವತ್ತಿನ ಕಾಲದಲ್ಲಿ ಹೇಗೆ ಮೂವ್ ಮಾಡಿದರು? ಕೆಲವು ಶ್ರೀಮನ್ನಾರಾಯಣನ ಉಗ್ರ ನರಸಿಂಹ ಅವತಾರ. ಇಲ್ಲಿ ಫಾರಿನ್ ಟ್ರಾವೆಲರ್ಸ್, ವಯಸ್ಸಾಗಿರೋರು, ನಡೆಯೋದಕ್ಕೆ ಆಗದೆ ಇಲ್ಲದೆ ಇರೋರು ಸಹ ನೋಡಬೇಕು ಅಂತ ಆಸೆ ಪಡ್ತಾರೆ. ಇಲ್ಲಿ ನೋಡಿ, ನಮ್ಮ ಈ ಫ್ರೆಂಡ್ಸ್ ಯಾವಾಗಲೂ ಸಿಗ್ತಾರೆ. ಚೀವ್ ಚೀವ್ ಅನ್ನೋಂಥ ನೋಡಿ, ಆ ಗುಂಗುರು ಕೂದಲು ಎಷ್ಟು ಚೆನ್ನಾಗಿ ಅಂಧಕಾಸುರನ ವಧೆ ಮಾಡ್ತಾ ಇರೋದು ಅಂತ ಅಂದ್ಕೊಂಡಿದ್ದೀನಿ. ಹಲೋ, ಹಾಯ್, ಎಲ್ರಿಗೂ ನಮಸ್ಕಾರ. ಬನ್ನಿ ನೋಡೋಣ ಒಂದು ಕೇವ್ಸನ್ನು ಹೇಗಿರುತ್ತೆ ಅಂತ. ಇಲ್ಲಿನ ಎಂಟ್ರೆನ್ಸ್ ಈ ರೀತಿಯಲ್ಲಿದೆ, ಬನ್ನಿ. ಇದು ಟಿಕೆಟ್ ಕೌಂಟರ್. ಇಲ್ಲಿ ಅಡಲ್ಟ್ಸಿಗೆ ಒಬ್ಬರಿಗೆ 40 ರೂಪಾಯಿ ಟಿಕೆಟ್ ಮತ್ತು ಒಂದು ವಿಡಿಯೋ ಕ್ಯಾಮ್ರಾಕ್ಕೆ 25 ರೂಪಾಯಿ ಇರುತ್ತೆ. ಇದು ಎಂಟ್ರೆನ್ಸ್. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ಈಗ ಕೇವ್ಸ್ ನಮ್ಮ ಹಿಂದ್ಗಡೆ ಇದೆ, ಲೆಟ್ ಅಸ್ ಕಮ್. ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ಎಲ್ಲೋರಾದ ಕೇವ್ ನಂಬರ್ 16. ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಕೇವ್ ಇದು. ಎಲ್ಲೋರಾದ ಕೈಲಾಸನಾಥ ದೇವಸ್ಥಾನ. ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ಕೆಲವೊಬ್ಬರು ಹೇಳ್ತಾರೆ ಇದನ್ನು ಮನುಷ್ಯರು ಕೆತ್ತಿಲ್ಲ ಅಂತ, ಇನ್ನು ಕೆಲವೊಬ್ರು ಹೇಳ್ತಾರೆ ಇದನ್ನು ನಮ್ಮ ಕನ್ನಡಿಗರ ದೊರೆಯಾದಂಥ ಹರಿಸೇನ ಕೆತ್ತಿರೋದು ಅಂತ. ಹಾಗಾದರೆ ಇದು ಹೇಗಿದೆ, ಒಳಗಡೆ ಏನು, ಇದು ಮನುಷ್ಯರು ಕೆತ್ತದ ಹಾಗಿದೆಯಾ, ಇದೇನು ಏಲಿಯನ್ಸ ಕೆತ್ತಿರೋದು, ನೋಡೋಣ ಬನ್ನಿ. ಇನ್ಸ್ಟ್ರಕ್ಷನ್ ಏನು ಹೇಳುತ್ತೆ ಅಂತ. ಯಸ್, ಕೇವ್ ನಂಬರ್ 16. ಇಲ್ಲಿ ಇನ್ಸ್ಟ್ರಕ್ಷನ್ಸನ್ನು ನಾವು ನೋಡಬಹುದು. ಇಂಗ್ಲೀಷ್, ಹಿಂದಿ ಮತ್ತು ಮರಾಠಿ 3 ಭಾಷೆಗಳಲ್ಲಿ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿರ್ತಾರೆ. ಒಮ್ಮೆ ಬೇಸಿಕ್ ಇನ್ಫಾರ್ಮೇಷನ್ನ ತಿಳ್ಕೊಂಡು ಒಳಗಡೆ ಹೋಗೋದು ಒಳ್ಳೆಯದು. ನೀವು ಇಲ್ಲಿಗೆ ಹೋಗೋಕ್ಕಿಂತ ಮುಂಚೆ ಇಲ್ಲಿರುವಂಥ ಇನ್ಸ್ಟ್ರಕ್ಷನ್ಸನ್ನು, ಬೇಸಿಕ್ ಮಾಹಿತಿಯನ್ನು ತಿಳ್ಕೊಂಡು ಹೋಗ್ಬಿಟ್ರೆ ತುಂಬ ಸಹಾಯಕ ಆಗುತ್ತೆ. ಕೇವ್ ನಂಬರ್ 16 ಹೇಗಿದೆ ಅಂತ. ಒಳಗಡೆ ಎಂಟ್ರಿ ಆಗ್ತಾ ಇದ್ದ ಹಾಗೆ ನಮ್ಮನ್ನು ಈ ಸುಂದರವಾದ ಗಜಲಕ್ಷ್ಮಿ ಸ್ವಾಗತಿಸ್ತಾಳೆ. ಈ ಗಜಲಕ್ಷ್ಮಿಯನ್ನು ಒಮ್ಮೆ ನೋಡಿ. 4 ಆನೆಗಳಿವೆ. ಚಿಕ್ಕ 2 ಆನೆಗಳು ನೀರನ್ನು ಮಗೆದು ಕೊಡ್ತಾ ಇವೆ. 2 ಆನೆಗಳು ಅಭಿಷೇಕವನ್ನು ಮಾಡ್ತಾ ಇವೆ. ಇದರಲ್ಲಿ ಕೆಲವು ವಿಗ್ರಹಗಳು ಭಗ್ನಗೊಂಡಿದ್ದರೆ, ಹಲವಾರು ತುಂಬ ಸುಸ್ಥಿತಿಯಲ್ಲಿದೆ. ಒಂದು ರೌಂಡ್ ಹೋಗಿ ಬರೋಣ ಹೇಗಿದೆ ಅಂತ. ಇದರ ನಂತರ ನಮಗೆ ಸಿಗುವಂಥದ್ದು ಒಂದು ಅದ್ಭುತವಾದ ಶಿಲ್ಪಕಲಾ ಸರಣಿ. ಈಗ ಇಲ್ಲಿ ನಿಂತ್ಕೊಂಡು ಒಂದು ರೌಂಡ್ ಹೊಡಿತೀನಿ, ನೋಡೋಣ ಹೇಗಿರ್ಬೋದು ಸಿನಿಮ್ಯಾಟಿಕ್ ವ್ಯೂ. ಈ ಒಂದು ರೌಂಡಲ್ಲಿ ನಿಮಗೆ ಅದೆಷ್ಟು ಶಿಲ್ಪಕಲಾ ರಚನೆಗಳು ಐಡೆಂಟಿಫೈ ಮಾಡ್ತೀರಾ ನೀವು? ಯಾವುದಾದ್ರೂ ನಿಮಗೆ ಗೊತ್ತಿರೋವಂಥದ್ದಿದ್ದರೆ ಖಂಡಿತ ನನಗೆ ಕಮೆಂಟಲ್ಲಿ ತಿಳಿಸಿ. ಈ ಆನೆ ಎಷ್ಟು ದೊಡ್ಡ ಇರಬಹುದು ಅಂತ ನೀವು ಇದ್ರ ಮೂಲಕ ಗೆಸ್ ಮಾಡಬಹುದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ದೊಡ್ಡ ಆನೆಯ ಮುಂದೆ ನಾನು ಎಷ್ಟು ಸಣ್ಣವನಿರಬೇಕು.
ಬನ್ನಿ ಈ ದೇವಾಲಯದ ಪ್ರಾಂಗಣದಲ್ಲಿ ಒಂದು ರೌಂಡ್ ಸುತ್ತಕೊಂಡು ಬರೋಣ ಹೇಗಿದೆ ಅಂತ. ಮೂಲತಃ ಕೇವಲ ಈ ದೇವಾಲಯ ಮಾತ್ರನೇ ಸುಮಾರು 280 ಅಡಿ ಉದ್ದ, 160 ಅಡಿ ಅಗಲ ಹಾಗೂ 106 ಅಡಿಗಳಷ್ಟು ಎತ್ತರ, ಅಂದರೆ ಸುಮಾರು 10 ಸ್ಟೇರ್ ಬಿಲ್ಡಿಂಗ್ ಅಷ್ಟು ಹೈಟಲ್ಲಿ ಈ ಬಿಲ್ಡಿಂಗ್ ಅಂದರೆ ಈ ದೇವಸ್ಥಾನ ಇದೆ. ಇಲ್ಲೆಲ್ಲ ಪಿಲ್ಲರ್ ಇದೆ. ಇಲ್ಲೆಲ್ಲ ದೇವಸ್ಥಾನದ ಸೈಡಲ್ಲೆಲ್ಲ ಕಥೆಗಳನ್ನು ಅಥವಾ ಹಲವಾರು ದೇವತೆಗಳನ್ನು, ಹಲವಾರು ವಿಷಯಗಳನ್ನು ಇಲ್ಲಿ ಕೆತ್ತನೆ ಮಾಡಿದ್ದಾರೆ. ಇದು ನೋಡಿ, ಪ್ರಜಾಪತಿಯಾಗಿರುವಂಥ ಬ್ರಹ್ಮನ ಒಂದು ಸ್ಟ್ರಕ್ಚರ್, ಬ್ರಹ್ಮನ ಒಂದು ಕೆತ್ತನೆ ಇಲ್ಲಿರುವಂಥದ್ದು ಇದೆ. ಯಾವ ಕಡೆ ನೋಡಿದರೂ ಕೆತ್ತನೆಗಳಿದೆ, ಯಾವ ಕಡೆ ನೋಡಿದರೂ ಡಿಫ್ರೆಂಟ್ ಡಿಸೈನ್ಸ್ ಇದೆ. ಯಾವ ಕಡೆಯಿಂದ ವಿಡಿಯೋ ತೊಗೊಳ್ಬೇಕು, ಯಾವ ಕಡೆಯಿಂದ ನಾನು ಶುರು ಮಾಡಬೇಕು, ಯಾವ ಕಡೆ ಸ್ಟಾಪ್ ಮಾಡಬೇಕು ಅನ್ನೋದೇ ನಂಗೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ನೋಡಿ, ನಮ್ಮ ಈ ಫ್ರೆಂಡ್ಸ್ ಯಾವಾಗಲೂ ಸಿಗ್ತಾರೆ. ಚೀವ್ ಅನ್ನೋವಂಥ ಅಳಿಲುಗಳು, ಚಿಲಿಪಿಲಿ ಗುಟ್ಟುವಂಥ ಪಕ್ಷಿಗಳು ಮತ್ತು ಟ್ರರ್ ಅನ್ನೋವಂಥ ಮಂಗಗಳು, ಅದರ ಜೊತೆಗೆ ಇದನ್ನೆಲ್ಲ ನೋಡೋದಕ್ಕೆ ಬರುವಂಥ ನಾವುಗಳು. ಆ ಕೆತ್ತನೆಯಲ್ಲಿ ಇರುವಂಥ ಕೂದಲಿನ ಸ್ಟ್ರಕ್ಚರ್ ನೋಡಿ, ಆ ಗುಂಗುರು ಕೂದಲು ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ. ಅಂಧಕಾಸುರನ ವಧೆ ಮಾಡ್ತಾ ಇರೋದು ಅಂತ ಅಂದ್ಕೊಂಡಿದ್ದೀನಿ. ಕೆಲವು ಕೆತ್ತನೆಗಳು 10 ಸೆಂಟಿಮೀಟರ್ ಅಷ್ಟು ಚಿಕ್ಕದಾಗಿದ್ದಾವೆ, ಇನ್ನು ಕೆಲವೊಂದು 3 ಬಿಲ್ಡಿಂಗ್ ಅಷ್ಟು ಎತ್ತರದಲ್ಲೂ ಇದ್ದಾವೆ. ದುಷ್ಟನಾದಂಥ ಮೊಘಲ್ ದೊರೆ ಔರಂಗಜೇಬ ತನ್ನ 1000ಕ್ಕೂ ಹೆಚ್ಚು ಸೈನಿಕರನ್ನು ಈ ದೇವಸ್ಥಾನ ನಾಶ ಮಾಡೋದಕ್ಕೆ ಅಂತ ಕಳಿಸಿದ್ದಂತೆ. ಅವರಿಲ್ಲಿ 3 ವರ್ಷಕ್ಕೂ ಹೆಚ್ಚು ಕಾಲ ಬಿಡಿಬಿಟ್ಟಿದ್ರಂತೆ. ಆದರೆ ಅವರಿಗೆ ದೇವಸ್ಥಾನವನ್ನು ನಾಶ ಮಾಡೋದಕ್ಕಾಗಲಿಲ್ಲ. ಅದಕ್ಕಾಗಿ ಕಲಾಕೃತಿಗಳನ್ನೆಲ್ಲ ಅಲ್ಲಲ್ಲಿ ಅಷ್ಟು ಭಗ್ನಗೊಳಿಸಿಬಿಟ್ಟು ಹೋಗಿದ್ದಾರೆ. ಅದರ ಜೊತೆಗೆ ಇಡೀ ದೇವಸ್ಥಾನಕ್ಕೆ ಹುಲ್ಲನ್ನು ತುಂಬಿಬಿಟ್ಟು ಬೆಂಕಿ ಕೊಟ್ಟಿದ್ದಂತೆ. ಆ ಕಾರಣದಿಂದ ಈ ಪೇಂಟಿಂಗ್ಗಳೆಲ್ಲವೂ ಕೂಡ ಹಾನಿಗೊಳಗಾಗಿದ್ದಾವೆ. ಈ ದೇವಾಲಯದ ಒಂದು ಕಡೆಯಲ್ಲಿ ಇಡೀ ರಾಮಾಯಣದ ಎಲ್ಲ ಕಥೆಗಳನ್ನು ದೃಶ್ಯ ರೂಪದಲ್ಲಿ ಚಿತ್ರಿಸಿದರೆ, ಇನ್ನೊಂದು ಕಡೆಯಲ್ಲಿ ಮಹಾಭಾರತದ ಪೂರ್ತಿ ಕಥೆಯನ್ನು ರೂಪಕದ ರೂಪದಲ್ಲಿ, ದೃಶ್ಯ ರೂಪದಲ್ಲಿ ಚಿತ್ರಿಸಿದ್ದಾರೆ. ಇದೇನ್ರಿ ಇದು? ಮಲ್ಟಿ ಕಲರ್ ಪೇಂಟಿಂಗ್. ಸಾವಿರಾರು ವರ್ಷದಿಂದ ಈ ಕಲರ್ ಹಾಗೇ ಇದೆ, ಏನೂ ಫೇಡ್ ಆಗಿಲ್ಲ, ಅದೇ ಥರ ಉಳ್ಕೊಂಡಿದೆ. ಇಷ್ಟು ವರ್ಷದಲ್ಲಿ ಸ್ವಲ್ಪ ಮಟ್ಟಿಗೆ ಫೇಡ್ ಆಗಿರೋದ್ರಲ್ಲಿ ಆಶ್ಚರ್ಯ ಏನಿಲ್ಲ. ಶಿಲ್ಪಕಲೆ ಕಲ್ಲಲ್ಲಿ ಕೆತ್ತಿದ್ದಾರೆ ಅಂತ ತಕ್ಷಣ ಮಲ್ಟಿ ಕಲರ್ ಇಲ್ಲ, ಬರೀ ಕಪ್ ಕಲರಲ್ಲಿ ಇರುತ್ತೆ ಅಂತ ಅಂದ್ಕೊಂಬಿಡಿ. ನೋಡಿ, ಕೆತ್ತನೆಯನ್ನು ಮಾಡಿಬಿಟ್ಟು ಅದಕ್ಕೆ ಕಲರ್ಸ್ ಕೊಟ್ಟಿದ್ದಾರೆ. ಆ ಒಂದು ಸ್ಕಲ್ಪ್ಚರ್ನ ನಾನು ಮತ್ತೆ ತೋರಿಸ್ತೇನೆ. ಈ ಟೆಂಪಲ್ಲಿನ ಒಂದು ಆರ್ಕೆಡ್ ಅಂದರೆ ಇದರ ಒಂದು ಪ್ರಾಂಗಣ ಈ ರೀತಿಯಲ್ಲಿದೆ. ಸುಮ್ಮನೆ ಒಂದು ರೌಂಡ್ ಹೋಗಿ ಬರ್ತೀನಿ, ಆಮೇಲೆ ಇದರಲ್ಲಿ ಇರೋವಂಥ ಕಲಾಕೃತಿಗಳನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ.
ಈ ದೇವಾಲಯವನ್ನು ಸ್ಟಡಿ ಮಾಡಿದಂತಹ ಪ್ರಪಂಚದ ಪ್ರಖ್ಯಾತ ಆರ್ಕಿಯಾಲಜಿಸ್ಟ್ಗಳಿಗೆ ಅಥವಾ ಜಿಯಾಲಜಿಸ್ಟ್ಗಳಿಗೆ ಉದ್ಭವ ಆಗೋ ಅತ್ಯಂತ ದೊಡ್ಡ ಪ್ರಶ್ನೆ, ದೊಡ್ಡ ನಿಗೂಢ ಅಂದರೆ ಇಷ್ಟು ದೊಡ್ಡ ದೇವಸ್ಥಾನವನ್ನು ಮನುಷ್ಯರು ಕಟ್ಟಿದ್ರ ಅಂತ. ಕೆಲವೊಂದು ಎವಿಡೆನ್ಸ್ಗಳು ಹೇಳುತ್ತೆ ಇಡೀ ದೇವಾಲಯವನ್ನು ಕೇವಲ 18 ವರ್ಷದಲ್ಲಿ ಕೆತ್ತಿ ಮುಗಿಸಲಾಯಿತು ಅಂತ. ಇದು ಶಿವ ಮತ್ತು ಪಾರ್ವತಿಯರ ವಿವಾಹ ಸಂದರ್ಭದಲ್ಲಿ ಪಾರ್ವತಿ ನಾಚಿಕೊಂಡಿರೋ ಹಾಗೆ ಕೆತ್ತನೆಯನ್ನು ಮಾಡಿದ್ದಾರೆ. ಈ ಒಂದು ಸೈಡಲ್ಲಿ ಶಿವನ ಹಲವು ರೂಪಗಳನ್ನು, ಹಲವು ಭಂಗಿಗಳನ್ನು ನೀವು ನೋಡಬಹುದು. ನೆನಪಿರಲಿ, ಇದೊಂದು ಮೊನೋಲಿಥಿಕ್ ಸಿಂಗಲ್ ಸ್ಟೋನ್, ಅಂದರೆ ಒಂದೇ ಒಂದು ಶಿಲಾಮಯ ಬೆಟ್ಟವನ್ನು ಮೇಲಿನಿಂದ ಕೆಳಕ್ಕೆ ಕೊರೆದುಕೊಂಡು ಬಂದು ನಿರ್ಮಿಸಿದಂಥ ಏಕೈಕ ಶಿಲಾ ದೇವಾಲಯ ಪ್ರಪಂಚದಲ್ಲಿ. ಇಷ್ಟು ದೊಡ್ಡದು ಇರೋದು ಇದೊಂದೇ. ಇಡೀ ಭೂಮಿ ಮೇಲೆ ಈ ಥರದ ಸ್ಟ್ರಕ್ಚರನ್ನು ಮತ್ತೊಂದನ್ನು ನೀವು ಕಾಣೋದಕ್ಕೆ ಸಾಧ್ಯ ಇಲ್ಲ. ಸರಿ, 18 ವರ್ಷದಲ್ಲಿ ಇಷ್ಟು ದೊಡ್ಡ ದೇವಾಲಯವನ್ನು ಕೆತ್ತಬೇಕು ಅಂದರೆ ಆ ಬಂಡೆಯನ್ನು ಕೊರೆದು ತೆಗೆದಾಗ ಬರೋವಂಥ ಬಂಡೆಗಲ್ಲಿನ ಚೂರುಗಳು ಸುಮಾರು 4 ಲಕ್ಷ ಟನ್ ಆಗುತ್ತೆ. 4 ಲಕ್ಷ ಟನ್ನನ್ನು 18 ವರ್ಷದಿಂದ ಡಿವೈಡ್ ಮಾಡಿದರೆ ವರ್ಷಕ್ಕೆ ಸುಮಾರು 22,000 ಟನ್ ಆಗುತ್ತೆ. ಸರಿ, 22,000 ಟನ್ನನ್ನು ನೀವು ಏನಾದರೂ 365ರಿಂದ ಡಿವೈಡ್ ಮಾಡಿದರೆ ಸುಮಾರು 60 ಟನ್ ಆಗುತ್ತೆ ಒಂದು ದಿನಕ್ಕೆ. ಒಂದು ದಿನಕ್ಕೆ 60 ಟನ್, ಅದನ್ನು ಮತ್ತೆ 12 ಗಂಟೆ ಕೆಲಸ ಮಾಡಿದರೂ ಒಂದು ದಿನಕ್ಕೆ. ಈಗ ನಂಬೋದಕ್ಕೆ ಆಗದೆ ಇರೋ ದೊಡ್ಡ ಪ್ರಶ್ನೆ ಇದೆ. 5 ಟನ್ ಭಾರ ಅಂದರೆ ನಮ್ಮ ಮೆಟ್ರೋ ಫ್ಲೈಓವರಿನ ಒಂದು ಬ್ಲಾಕ್. ಅಷ್ಟು ದೊಡ್ಡದನ್ನು ಮೂವ್ ಮಾಡೋದಕ್ಕೆ ಇವತ್ತಿನ ಕಾಲದಲ್ಲೇ ವಾರಗಟ್ಟಲೆ ಟೈಮ್ ತಗೋತಾರೆ, ದಿನಗಟ್ಟಲೆ ಟೈಮ್ ತಗೋತಾರೆ. ಹೀಗಿರಬೇಕಾದ್ರೆ ಪ್ರತಿ ಗಂಟೆಗೆ 5 ಟನ್ನಷ್ಟು ದೊಡ್ಡ ಕಲ್ಲನ್ನು ಆವತ್ತಿನ ಕಾಲದಲ್ಲಿ ಹೇಗೆ ಮೂವ್ ಮಾಡಿದರು? ಎಷ್ಟು 1000 ಜನ ಕೂತ್ಕೊಂಡು ಕೆಲಸ ಮಾಡಿದರು, ಗಂಟೆಗೆ 5 ಟನ್ನಷ್ಟು ದೊಡ್ಡ ಕಲ್ಲನ್ನು ಆ ಜಾಗದಿಂದ ಮೂವ್ ಮಾಡಿದರು ಅಂದರೆ ಖಂಡಿತ ನಂಬೋದಿಲ್ಲ. ಪಾಯಿಂಟ್ ನಂಬರ್ 1. ಇನ್ನೂ ಅತ್ಯಂತ ದೊಡ್ಡ ಪ್ರಶ್ನೆ ಮನಸ್ಸಿನಲ್ಲಿ ಉದ್ಭವ ಆಗೋದು ಅಂದರೆ, ಸರಿಯಪ್ಪ, ಹೇಗೋ ಅವರು ಅಷ್ಟು ಕಲ್ಲನ್ನು ತೆಗೆದ್ರು, ಮೂವ್ ಮಾಡಿದರು, ಏನೋ ಮಾಡಿದರು. ಹಾಗಾದರೆ ಅದನ್ನು ಎಲ್ಲಿ ಬಳಕೆ ಮಾಡಿದರು, ಆ ಕಲ್ಲನ್ನು ಎಲ್ಲಿ ಬಿಸಾಕಿದ್ರು, ಏನು ಮಾಡಿದರು? ಸುತ್ತಮುತ್ತ 100 ಕಿಲೋಮೀಟರ್ ಜಾಗದಲ್ಲಿ ಎಲ್ಲಿಯೂ ಕೂಡ ಈ ತರಹದ ಕಲ್ಲನ್ನು ಚೂರು ಮಾಡಿ ಬಿಸಾಕಿರೋದು ಅಥವಾ ಅದರಿಂದ ಮತ್ತೊಂದು ಕೆತ್ತನೆ ಮಾಡಿರುವಂಥದ್ದು ಎಲ್ಲೂ ಒಂದು ಸಿಂಗಲ್ ಕುರುಹು ಸಿಗಲ್ಲ. ಇದರ ಜೊತೆಗೆ ಇಡೀ ದೇವಾಲಯವನ್ನು ಬರೇ ಕಲ್ಲನ್ನು ಪೀಸ್ ಮಾಡಿ ಮೂವ್ ಮಾಡೋದಕ್ಕೆ ಎಷ್ಟು ಟೈಮ್ ತೊಗೊಂಡಿದೆ ಅನ್ನೋದಾದರೆ, ಅದನ್ನು ಡಿಸೈನ್ ಮಾಡೋದಕ್ಕೆ, ಪ್ಲ್ಯಾನ್ ಮಾಡೋದಕ್ಕೆ, ಆರ್ಟಿಸ್ಟಿಕ್ ಕೆಲಸ ಮಾಡೋದಕ್ಕೆ, ಪೇಂಟಿಂಗ್ ಮಾಡೋದಕ್ಕೆ ಎಷ್ಟೆಲ್ಲ ಟೈಮ್ ತೊಗೊಂಡಿರ್ಬೋದು ನಂಬೋದಕ್ಕೆ ಆಗಲ್ಲ. ರಾವಣ ಆತ್ಮಲಿಂಗವನ್ನು ಕೀಳೋದಿಕ್ಕೆ ಪ್ರಯತ್ನ ಪಡ್ತಾ ಇರೋ ರೀತಿಯಲ್ಲಿ ಚಿತ್ರಿಸಲಾಗಿದೆ. ನೋಡ್ಬೋದು ಶ್ರೀಮನ್ನಾರಾಯಣನ ಉಗ್ರ ನರಸಿಂಹ ಅವತಾರ. ಹಿರಣ್ಯಕಶಿಪುವಿನ ಕಥೆಯನ್ನು ಕೆತ್ತಿದ್ದಾರೆ. ಇಲ್ಲಿ ನೋಡಿದರೆ ಕಂಬದಲ್ಲೂ ನಿಮ್ಮ ಹೊರಬರುವಂಥ ನರಸಿಂಹ ಅವತಾರದ ವಿಷ್ಣು
ಶ್ರೀಮನ್ನಾರಾಯಣ ಹಿರಣ್ಯಕಶಿಪುವಿನ ವಧೆಯನ್ನು ಮಾಡ್ತಾ ಇರೋದು ಉಗ್ರ ನರಸಿಂಹನ ಅವತಾರ ತಾಳ್ಬಿಟ್ಟು. ಮೀ ಈಸ್ ಆದಿಶೇಷನ ಮೇಲೆ ಮಲಗಿರುವಂಥ ಶ್ರೀಮನ್ನಾರಾಯಣ. ನೀವು ನೋಡ್ಬೋದು ಆತನ ನಾಭಿಯಿಂದ ಕಮಲದ ಹೂ ಬಂದುಬಿಟ್ಟು ಆ ಕಮಲದ ಹೂವಿನ ಮಧ್ಯದಲ್ಲಿ ಬ್ರಹ್ಮ ಬಂದಿದ್ದಾನೆ, ರೂಪಿಸಿದ್ದಾರೆ. ಇದು ಮೋಹಿನಿ ಅವತಾರ. ವಿಷ್ಣು ತನ್ನ ವಾಹನವಾದ ಗರುಡನ ಮೇಲೆ ಸವಾರಿ ಮಾಡ್ತಾ ಇರೋ ಹಾಗೆ ಚಿತ್ರಿಸಲಾಗಿದೆ. ಇದನ್ನು ನೋಡಿ ನೀವು ಅರ್ಥೈಸ್ಕೊಳ್ಳಿ ಇದು ಏನು ಅಂತ. ವರಾಹ ಅವತಾರ. ಭೂಮಿ ಮುಳುಗಿ ಹೋದಾಗ ಅದನ್ನು ಮೇಲಕ್ಕೆ ಎತ್ತುತ್ತಾ ಇರುವಂಥದ್ದು ವರಾಹ ಅವತಾರ. ಮತ್ಸ್ಯ ಅವತಾರ ಅಂತ ಕಾಣಿಸುತ್ತೆ. ಇಲ್ಲಿ ನೋಡ್ಬೋದು ಈ ಅವತಾರ ಏನು ಹೇಳುತ್ತೆ, ಇದು ಯಾರು ಅಂತ ನೀವೇ ನನಗೆ ವಿವರಿಸಿ ನೋಡೋಣ. ಏನು ಇದು ಯಾವ ಅವತಾರ ಇರ್ಬೋದು ಕಮೆಂಟಲ್ಲಿ ಆನ್ಸರ್ ಮಾಡಿ. ಈ ದೇವಸ್ಥಾನದ ಸುತ್ತ ಆನೆಗಳು, ಕಥೆಗಳು ಎಲ್ಲ ಕೆತ್ತಿದ್ದಾರೆ. ಇದನ್ನು ಯಾವ ಡೈರೆಕ್ಷನಲ್ಲಿ ನೋಡಬೇಕು, ಯಾವ ಕಡೆಯಿಂದ ನೋಡಿದರೆ ಚೆನ್ನಾಗಿ ಕಾಣುತ್ತೆ ಅನ್ನೋ ಗೊಂದಲ ನಮಗೆ ಮನಸ್ಸಿನಲ್ಲಿ ಉದ್ಭವ ಆಗುತ್ತೆ. ಒಂದೊಂದು ಆ್ಯಂಗಲಲ್ಲಿ ನೋಡಿದರೆ ಒಂದೊಂದು ರೀತಿಯಲ್ಲಿ ನಮಗೆ ಅನಿಸುತ್ತೆ ಒಳಗಡೆ ಏನಿರಬಹುದು ಅಂತ. ಲೈಟ್ ಬಿಟ್ಕೊಂಡು ಹೋಗ್ತಾ ಇದ್ದೀನಿ, ಒಳಗಡೆ ನೋಡೋಣ. ಇದು ಇಲ್ಲಿಗೆ ಎಂಡ್ ಆಗುತ್ತೆ. ಆ್ಯಕ್ಚುಲಿ ಆಗಿದೆ. ಒಳಗಡೆಯಿಂದ ನಾವು ಬಂದರೆ ಈ ಕಾರ್ವಿಂಗ್ ಇಲ್ಲಿಗೆ ಎಂಡ್ ಮಾಡಿದ್ದಾರೆ. ಇದನ್ನು ಯಾವ ಕಾರಣದಿಂದ ಕಂಟಿನ್ಯೂ ಮಾಡಲಿಲ್ವೋ ನನಗೆ ಗೊತ್ತಿಲ್ಲ. ಇದನ್ನೆಲ್ಲ ಏನು ಅಪೂರ್ಣ ಕೆತ್ತನೆಗಳು ಅಂತ ಅನ್ಬೇಕೋ ಅಥವಾ ಇಲ್ಲಿರೋ ಶಿಲ್ಪಿಗಳಿಗೆ ಟ್ರೈನಿಂಗ್ ಕೊಡ್ತಾಯಿದ್ರೋ ಏನೋ ನನಗೆ ಗೊತ್ತಿಲ್ಲಪ್ಪ. ಮಾತ್ರ ಕೆತ್ತನೆಗಳು ಸಖತ್ತಾಗಿದ್ದಾವೆ. ಯಾವ ಕಡೆ ನೋಡಿದರೂ ಒಂದಲ್ಲ ಒಂದು ರೀತಿ ಕಾರ್ವಿಂಗ್ಸ್, ಒಂದಲ್ಲ ಒಂದು ಸ್ಟೋರಿನ ಹೇಳ್ತಾ ಇದೆ. ಓಕೆ, एक मिनट ಇಲ್ಲೆಲ್ಲ ಸಣ್ಣ ಮಕ್ಕಳೆಲ್ಲ ಆಡ್ತಾ ಇದ್ದಾರೆ. ಇಲ್ಲಿ ಒಂದು ಕಡೆ ಮೇಲಕ್ಕೆ ಏರಿ ನಾನು ಹೋಗ್ತಾ ಇದ್ದೀನಿ. ಇಲ್ಲಿನ ಕಲಾಕೃತಿಗಳು ಒಂದು ರೀತಿಯ ಕಥೆಗಳನ್ನು ಹೇಳ್ತಾ ಇದೆ. ಇವೆಲ್ಲ ಸ್ವಲ್ಪ ಭಗ್ನಗೊಂಡಿರುವಂಥ ಶಿಲ್ಪ. ಅದಕ್ಕೆ ಕೆಲವೊಬ್ಬರು ಹೇಳ್ತಾ ಇದ್ದಾರೆ ಇದನ್ನು ಏಲಿಯನ್ಸ್ ಕೆತ್ತರ. ಅದಕ್ಕೆ ಕೆಲವೊಬ್ಬರು ಹೇಳ್ತಾರೆ ಇಲ್ಲ, ಇದು ಈ ರೀತಿಯ ರಚನೆಯನ್ನು ಪ್ರಪಂಚದಲ್ಲಿ ಎಲ್ಲೂ ನೋಡೋದಕ್ಕಾಗಲ್ಲ, ಅದಕ್ಕೆ ಮಸಿ ಬಳಿಬೇಕು ಅಂತ ಪಾಶ್ಚಾತ್ಯ ದೇಶಗಳು ಏಲಿಯನ್ಸ್ ಮಾಡಿರಬಹುದು ಅಂತ ಪುಕಾರನ್ನು ಹಬ್ಬಿಸ್ತಾ ಇದ್ದಾರೆ ಅಂತಲೂ ಹೇಳ್ತಾರೆ. ಇದರಲ್ಲಿ ಇನ್ನೂ ಹಲವು ನಿಗೂಢಗಳು ಇವೆ. उनके फैमिली का कुछ फ़ोटो निकाल रहे हैं. हर हर महादेव, हर महादेव. हमारी बोतल चलेगा चला तो बंद झाली एकच. ये मोबाईल. यस, थैंक यू. थैंक यू. ಇಲ್ಲಿ ಫಾರಿನ್ ಟ್ರಾವೆಲರ್ಸ್, ವಯಸ್ಸಾಗಿರೋರು, ನಡೆಯೋದಕ್ಕೆ ಆಗದೇ ಇಲ್ಲದೆ ಇರೋರು ಸಹ ಇಂತಹ ಒಂದು ಸ್ಟ್ರಕ್ಚರ್ನ ತಮ್ಮ ಜೀವನದಲ್ಲಿ ಒಮ್ಮೆನಾದರೂ ನೋಡಬೇಕು ಅಂತ ಆಸೆ ಪಡ್ತಾರೆ. ತಾವು ಕೂಡ ಸಾಧ್ಯ ಆದರೆ ಒಮ್ಮೆ ಭೇಟಿ ಕೊಡಿ. ರಜಾ ದಿನಗಳಲ್ಲಿ ಹಾಲಿಡೇಸಲ್ಲಿ ಏನಾದರೂ ಬಂದರೆ ಜನಸಂದಣಿ ಹೆಚ್ಚಿರುತ್ತೆ. ಒಂದೊಂದು ಕರ್ವಿಂಗ್ಸು ನೋಡಿರಿ, ಒಂದೊಂದು ಫಿನಿಶಿಂಗ್ಸು ನೋಡಿರಿ, ಎಷ್ಟು ವರ್ಷ ತೊಗೊಂಡಿರ್ಬೋದು, ಎಷ್ಟು ಕಷ್ಟಪಟ್ಟಿರ್ಬೋದು. ಹೇಗಿದೆ ಇದು.
ಇದು ಇಲ್ಲಿಗೆ ಮುಗಿದಿಲ್ಲ. ಕೈಲಾಸನಾಥನ ದೇವಸ್ಥಾನ ಅಂದಮೇಲೆ ಸಭಾಮಂಟಪ ಹೇಗಿದೆ, ಶಿವಲಿಂಗ ಹೇಗಿದೆ, ಒಳಗಡೆ ಕೆತ್ತನೆಗಳು ಹೇಗಿದೆ, ಕಂಬಗಳ ಮೇಲೆ ರಚನೆ ಹೇಗಿದೆ, ಈ ದೇವಸ್ಥಾನ ಹೊರಗಿನಿಂದ ಹೇಗೆ ಕಾಣಿಸುತ್ತೆ, ಇದರ ಆವರಣ ಹೇಗಿದೆ, ಇದು ಎಲ್ಲವನ್ನು ತಿಳಿದುಕೊಳ್ಳೋದು ಇನ್ನೂ ಬಾಕಿ ಇದೆ. ಇದರ ಬಗ್ಗೆ ಇನ್ನೂ 2 ಸಂಚಿಕೆಗಳು ನಿಮಗೋಸ್ಕರ ಕಾಯ್ತಾ ಇವೆ. ಸರಿಯಾಗಿ ಮುಂದಿನ ಗುರುವಾರ ನೆಕ್ಸ್ಟ್ ವಿಡಿಯೋ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇರುತ್ತೆ. ಡೋಂಟ್ ಗೋ ಅವೇ, ವಾಚ್ ಮೈ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್ ಬಾಯ್, ಧನ್ಯವಾದಗಳು.